ಮತ್ತೊಂದು ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಜಾಯಿಂಟ್ ಫ್ಯಾಮಿಲಿ ಇದ್ದು ಈ ತರ ಅಜ್ಜಿ ತಾತ ಎಲ್ಲ ಮನೇಲಿದ್ರೆ ಮಕ್ಳು ಸಾಲಿಡ್ ಫುಡ್ ಅನ್ನ ಸ್ಟಾರ್ಟ್ ಮಾಡೋದೇ ಅವ್ರ ಜೊತೆ ತಿನ್ನೋದ್ರಿಂದ. ನನ್ ಮಗ ಸಾಲಿಡ್ ಫುಡ್ ಅನ್ನ ಸ್ಟಾರ್ಟ್ ಮಾಡಿದ್ದು ಹಾಗೇನೆ. ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಪಾಲಕ್ ಹಾಕಿ ಚಪಾತಿ ಮಾಡ್ಕೊಟ್ಟಿದ್ದೆ, ಅದನ್ನೇ ತಿಂದ ಅವ್ರ ತಾತನ ಜೊತೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಕಾಯಿನ್ ಪರೋಟಾಸ್ ಮಾಡಿದ್ದೆ. ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು, ಬನ್ನಿ ಹೇಗ್ ಮಾಡೋದು ನೋಡೋಣ. ಫಸ್ಟ್ ಒಂದು ಬೌಲಲ್ಲಿ ಪನ್ನೀರನ್ನ ತುರ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಮತ್ತೆ ಸಾಲ್ಟ್ ಇದಿಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆದ ನಂತರ ನೀವು ಯಾವ ಚಪಾತಿ ಮಾಡಿರ್ತೀರೋ ಅದನ್ನ ಉತ್ಕೊಂಡು ಈ ತರ ಮಿಕ್ಸ್ಚರ್ನ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರೋದನ್ನ ನೀವು ಜಸ್ಟ್ ಪ್ರೆಸ್ ಮಾಡಿ ಕೂಡ ಬೇಯಿಸಬಹುದು, ಆದ್ರೆ ನನ್ನ ಮಗ ಸ್ವಲ್ಪ ಮಂದ ಇದ್ರೆ ಇಷ್ಟಪಡಲ್ಲ, ಹಾಗಾಗಿ ಅವನಿಗೆ ತೆಳ್ಳಗೆ ಉದ್ದೆ ಹಾಕ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಕ್ಳಿಗಿಂತ ನಮಗೆ ಇಷ್ಟ ಆಗುತ್ತೆ. ಏನಪ್ಪ ಎಲ್ಲದನ್ನೂ ಹೀಗೆ ಹೇಳ್ತಾರೆ ಇವರು ಟೇಸ್ಟ್ನ ಅಂತ ಅನ್ಕೋಬೇಡಿ, ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಎರಡೂ ಕಡೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಕಾಯಿನ್ ಪರೋಟಾಸ್ ರೆಡಿ. ನಾಳೆ ಒಂದು ಫಂಕ್ಷನ್ ಇದೆ ಅಂತ ತುಂಬಾ ಲೇಟ್ ಆಗಿ ಫ್ಲಾಶ್ ಆಯ್ತು, ಹಾಗಾಗಿ ತಕ್ಷಣ ಊರಿಗೆ ಬಂದ್ವಿ. ಅದಕ್ಕೆ ನೈಟಿಗೆ ಸ್ವಲ್ಪ ಮುದ್ದೆ, ಒಂದು ಹೆಗ್ ಹಾಗೆ ಮಟನ್ ಸಾಂಬಾರ್. ಸಿ ಯು.